ಯುವತಿಯೊಬ್ಬರನ್ನ ಮನೆಯೊಳಗೆ ಕೂಡಿಟ್ಟು ಚಿತ್ರಹಿಂಸೆ ಕೊಟ್ಟಿರುವಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಅಮಾನವೀಯ ಘಟನೆ ಬೆಂಗಳೂರಿನ ಲಗ್ಗೆರೆ ಸಮೀಪ ನಡೆದಿರೋದು. 4 ತಿಂಗಳ ಕಾಲ ಯುವತಿಯನ್ನ ಮನೆಯೊಳಗೆ ಕೂಡಿಟ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಜ್ಯೋತಿಷಿಯೊಬ್ಬನ ಮಾತು ಕೇಳಿ ಕುಟುಂಬಸ್ಥರು ಈ ಕೃತ್ಯ ಎಸಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಕ್ಕನನ್ನ ಮನೆಯೊಳಗೆ ಕೂಡಿ ಹಾಕಿದಾನೆ ಸ್ವಂತ ಸೋದರ. ಏನೋ ಆರೋಗ್ಯ ಸಮಸ್ಯೆ ಇತ್ತು, ಜ್ಯೋತಿಷಿ ಬಳಿ ಕರ್ಕೊಂಡು ಹೋಗಿದ್ದಾರೆ. ಆತ ಮನೆಯೊಳಗೆ ಕೂಡಿ ಹಾಕಿ ಅನ್ನುವಂಥ ಸಲಹೆ ಕೊಟ್ಟಿದ್ದಾನೆ. ಇನ್ನು ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಕೊನೆಗೆ ತನ್ನ ಸಂಬಂಧಿಕರಿಗೆ, ಪರಿಚಯಸ್ಥರಿಗೆಲ್ಲ ಯುವತಿ ಮೆಸೇಜ್ ಮಾಡಿ ನನ್ನನ್ನು ಕಾಪಾಡಿ ಅಂತ ಬೇಡಿಕೊಂಡಿದ್ದಾರೆ. ವಿಚಾರ ಬೆಳಕಿಗೆ ಬಂದಿದೆ. ಆ ನಂತರ ಆ ಯುವತಿಯನ್ನ ರಕ್ಷಣೆ ಮಾಡಲಾಗಿದೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನ. ಜ್ಯೋತಿಷಿಯೊಬ್ಬನ ಮಾತು ಕೇಳಿ ಯುವತಿಯನ್ನ ಈ ರೀತಿ ಕೂಡಿ ಹಾಕಲಾಗಿತ್ತು ಅನ್ನೋ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ನಮಗೆ ಸ್ಥಳೀಯರಿಂದ ನಮಗೆ ಈ ಥರ ನಡೀತಾ ಇದೆ ಅಂತ ಮೆಸೇಜ್ ಬಂತು. ಹಾಗಾಗಿ ನಾವು ಬಂದರೆ ಅವ್ನು ಹೇಳ್ತಾನೆ, ಅವ್ನು ಏನಂತ ಒಪ್ಕೊಂಡಿದ್ದಾನೆ, ಈ ನಾನು ಕೊಡ್ತಿರೋಂಥ ಇದನ್ನ ಮೆಡಿಷನ್ನ 4 ಗೋಡೆ ಮಧ್ಯನೇ ಇರಬೇಕು, ಯಾರಿಗೂ ಇನ್ಫಾರ್ಮ್ ಮಾಡಬಾರ್ದು, ಯಾರಿಗೂ ಹೇಳಬಾರ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ಈಗ ಮೊದಲು ಬಡಿಬೇಕಾಗಿರೋದು ಆ ಜ್ಯೋತಿಷ್ಯನಿಗೆ. ಆತ ಯಾರು, ಏನು ಅನ್ನೋದೇನಾದ್ರೂ ಗೊತ್ತಾಗಿದೆಯಾ? ರಕ್ಷಕ್, ಬೆಂಗಳೂರಿನ ಲಗ್ಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. 26 ವರ್ಷದ ಯುವತಿಯನ್ನ ಗೃಹ ಬಂಧನದಲ್ಲಿಟ್ಟು, ಅಂದ್ರೆ ತನ್ನದೇ ಮನೆಯಲ್ಲಿ ಗೃಹ ಬಂಧನದಲ್ಲಿಟ್ಟು ಆಕೆಗೆ ಕೊಡಬಾರ್ದ ಹಿಂಸೆಯನ್ನ ಕೊಟ್ಟಿದ್ದಾರೆ. ಈಗ ಆಕೆಗೆ ಕ್ಯಾನ್ಸರ್ ಇರೋದು ದೃಢವಾಗಿದೆ. ಅದಕ್ಕೆ ನೇರವಾಗಿ ಅವರ ಮನೆಯವರೇ ಕಾರಣ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಸಾಮಾನ್ಯವಾಗಿ ಹುಷಾರಿಲ್ಲ ಅಂತಂದಾಗ ಹಾಸ್ಪಿಟಲ್ಗೆ ಹೋಗೋದು ಕಾಮನ್. ಆದ್ರೆ ಇಲ್ಲಿ ಆ ಯುವತಿ ಅಂದ್ರೆ ಮಮತಾಶ್ರೀ ಅನ್ನೋ ಯುವತಿ ಏನಿದ್ದಾಳೆ, ಆಕೆಗೆ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಪೈನ್ ಅಂದಾಕ್ಷಣ ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನ ಬಿಟ್ಟು ಆಕೆಯ ತಮ್ಮ ಆಕೆಯನ್ನ ಜ್ಯೋತಿಷಿ ಬಳಿ ಕರೆದುಕೊಂಡು ಹೋಗ್ತಾನೆ. ಆಗ ಜ್ಯೋತಿಷಿ ನಾನ್ ಕೊಟ್ಟಂತಹ ಕೆಲವೊಂದು ಆಹಾರಗಳೇನಿದೆ, ಜೊತೆಗೆ ನಾನ್ ಹೇಳುವಂತಹ ಆಹಾರವನ್ನ ಮಾತ್ರ ಆಕೆಗೆ ಕೊಡಬೇಕು, ಅದನ್ನ 4 ಗೋಡೆಯ ಮಧ್ಯೆ ಮಾತ್ರ ಕೊಡಬೇಕು ಅಂತ ಹೇಳಿ ತಿಳಿಸ್ತಾರೆ. ಅದೇ ರೀತಿಯಲ್ಲಿ ಆಕೆಗೆ ಅದನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 4 ತಿಂಗಳುಗಳ ಕಾಲ ಆಕೆಯನ್ನ ಗೃಹ ಬಂಧನದಲ್ಲಿಟ್ಟು ಆಕೆಗೆ ಕೊಡಬಾರ್ದ ಹಿಂಸೆಯನ್ನ ಕೊಟ್ಟಿರುವಂತದ್ದು. ಆಕೆಗೆ ಅಂದ್ರೆ ಕೇವಲ ಲಿಂಬೆ ಹಣ್ಣಿನ ನೀರು ಜೊತೆಗೆ ಅರಶಿನದ ನೀರನ್ನ 4 ತಿಂಗಳು ಕಾಲ ಕೊಟ್ಟಿದ್ದಾರೆ. ಬೇರೆ ಯಾವುದೇ ರೀತಿಯ ಫುಡ್, ಊಟ ಆಗಿರ್ಬೋದು ಅಥವಾ ಬೇರೆ ಫುಡ್ ಯಾವುದನ್ನ ಕೂಡ ಕೊಟ್ಟಿಲ್ಲ. ಆಕೆಯ ಹೊಟ್ಟೆ ಊದ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಆಕೆಯ ಮೂಳೆಗಳೇನಿದೆ ಅದು ಕೂಡ ನೋವಾಗೋದಕ್ಕೆ ಶುರುವಾಗತ್ತೆ. ತಕ್ಷಣ ಮತ್ತೆ ಅವರು ಫ್ಯಾಮಿಲಿಯವರು ಏನಿದ್ದಾರೆ, ಆಕೆಯ ಅಮ್ಮ ಮತ್ತೆ ತಮ್ಮ ಜ್ಯೋತಿಷಿಯನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಆಗ್ಲೂ ಕೂಡ ಇಲ್ಲ, ಏನು ಆಗಲ್ಲ, ಸರಿ ಹೋಗುತ್ತೆ ಸ್ವಲ್ಪ ದಿನ ಅಂತ ಅಂದಾಗ ಮತ್ತೆ ನೋವು ಜಾಸ್ತಿ ಆದಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತೋರಿಸಿದಾಗ ಶಾಕ್ ಆಗಿರುವಂತದ್ದು. ಯಾಕೆಂತಂದ್ರೆ ಆಕೆಗೆ ಕ್ಯಾನ್ಸರ್ ಇದೆ ಅನ್ನೋದನ್ನ ಈಗಾಗಲೇ ವೈದ್ಯರು ಕೂಡ ಹೇಳಿದ್ದಾರೆ. ತಕ್ಷಣ ಸಂಬಂಧಪಟ್ಟಂತವ್ರು ಅಂದ್ರೆ ಆ ಯುವತಿ ತನಗೆ ಗೊತ್ತಿರುವಂತಹ ಪರಿಚಯಸ್ಥರಿಗೆ ಒಂದು ಮೆಸೇಜ್ ಅನ್ನ ಹಾಕ್ತಾಳೆ. ಅಂದ್ರೆ ನನಗೆ ಇದರಿಂದ ಮುಕ್ತಿ ಕೊಡಿಸಿ, ನನ್ನನ್ನ ರಕ್ಷಿಸಿ ಅಂತ ಹೇಳಿ ಮೆಸೇಜ್ ಅನ್ನ ಹಾಕ್ತಾರೆ. ಆ ಮೆಸೇಜ್ ಅನ್ನ ಬೇರೆ ಕಡೆ ಕಳಿಸಿ ಆಕೆಯನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಈಗಾಗಲೇ ಮಹಿಳಾ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಒಂದಷ್ಟು ಜನ ಸಂಬಂಧಪಟ್ಟವರು ಬಂದು ಆಕೆಯನ್ನ ರಕ್ಷಿಸುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸದ್ಯ ಆತ ಏನಿದ್ದಾನೆ, ಜ್ಯೋತಿಷಿ ಬಾಬಾ ಅಂತ ಹೇಳೋನು, ಅಬ್ದುಲ್ ಅಂತ ಆತನ ಹೆಸರು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಆತನನ್ನ ಕೂಡ ಹಿಡಿಯುವಲ್ಲಿ ಈಗಾಗಲೇ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಜೊತೆಗೆ ಏನಿದ್ದಾರೆ ಅವರು ಕೂಡ ಸ್ಥಳೀಯ ಪೊಲೀಸರಿಗೆ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರ್ದು ತಪ್ಪಿದೆ ಅಂತಂದ್ರೆ ಮನೆಯವ್ರದ್ದು ಕೂಡ ತಪ್ಪಿದೆ. ಇನ್ನೊಂದು ಆಕೆಯ ತಮ್ಮ ಕೂಡ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಬಿಟ್ಟು ಈ ರೀತಿಯಾಗಿ ಜ್ಯೋತಿಷ್ಯರ ಬಳಿ ಕರ್ಕೊಂಡು ಹೋಗಿರೋದ್ರಿಂದ ಈ ರೀತಿಯ ಅನಾಹುತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರಕ್ಷಕ್, ಅಂಕಿತ, ಹಾಗೇರಿ ಸಂಪರ್ಕದಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಒಂದಿಷ್ಟು ಆತನ ಆ ಯುವತಿಯ ಸಹೋದರನಿಗೆ ಹಿಡ್ಕೊಂಡು ಬಡಿತಾ ಇದ್ದಾರೆ ಜನ, ಗಮನಿಸ್ತಾ ಇದ್ದೀರಿ. ಬಾಸುಂಡೆ ಬರೋ ತರ ಬಡಿತಾ ಇದ್ದಾರೆ. ಆಕ್ಚುಲಿ ಈ ಹೊಡೆತ ಬೀಳಬೇಕಾಗಿರೋದು ಅಥವಾ ಹೊಡೆತದಲ್ಲಿ ಪಾಲು ತಿನ್ನಬೇಕಾಗಿರೋದು ಆ ಜ್ಯೋತಿಷಿ ಕೂಡ. ಯಾರೋ ಬಂದವರಿಗೆ ಈ ರೀತಿ ತಲೆ ಕೆಟ್ಟ ಸಲಹೆಗಳನ್ನು ಕೊಟ್ಟು ಆರೋಗ್ಯ ಸರಿ ಇಲ್ಲದಂಥ ಯುವತಿಯನ್ನು ಮನೆಯೊಳಗೆ ಕೂಡ ಹಾಕಿ ಅಮಾನವೀಯವಾಗಿ ವರ್ತಿಸಿದ್ದಾರೆ ಅಂತಂದ್ರೆ ಮೊದಲು ಫೈಂಡ್ ಔಟ್ ಮಾಡಬೇಕಾಗಿರೋದು ಆ ವ್ಯಕ್ತಿಯನ್ನ. ಆತನಿಗೆ ಇದೇ ರೀತಿ ಬಿದ್ದರೆ ಮಾತ್ರ ಬುದ್ಧಿ ಕಲಿಯೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ನೋಡ್ತಾ ಇದ್ದೀರಿ, ಇದು ಆ ಯುವತಿಯ ಸಹೋದರನಿಗೆ ಬೀಳ್ತಾ ಇರುವಂತ ಏಟು. ನನಗೆ ಬಂದಿದ್ದು ಪಾಪ ಬಂದ್ಬಿಡ್ಲಿ ಮುರ್ತಿ ಏನೋಸಲ ಹೆಣ್ಮಕ್ಳನ್ನ ಹೋಗ್ತೇನೋ ಸಲ
ಲೈಫಲ್ಲಿ ಇನ್ನೊಂದ್ಸಲ ಮುಟ್ತೀಯಾ ಇನ್ನೊಂದ್ಸಲ ನನಗೆ ಬಂದಿದ್ದ ಪಾಪ ಬಂದ್ಬಿಡ್ಲಿ ಮುಟ್ಟಿ ಇನ್ನೊಂದ್ಸಲ ಹೆಣ್ಮಕ್ಳನ್ನ ಏನು ಮುಟ್ತೀಯಾ ಹೋಗ್ತೀಯ ಇನ್ನೊಂದ್ಸಲ ಲೈಫಲ್ಲಿ ಇನ್ನೊಂದ್ಸಲ ಮುಟ್ತೀಯಾ ಇನ್ನೊಂದ್ಸಲ ನನಗೆ ಬಂದಿದ್ದ ಪಾಪ ಬಂದ್ಬಿಡ್ಲಿ ಮುಟ್ಟಿ ಇನ್ನೊಂದ್ಸಲ ಹೆಣ್ಮಕ್ಳನ್ನ ಏನು ಮುಟ್ತೀಯಾ ಹೋಗ್ತೀಯ ಇನ್ನೊಂದ್ಸಲ ಲೈಫಲ್ಲಿ ಇನ್ನೊಂದ್ಸಲ ಮುಟ್ತೀಯಾ ಇನ್ನೊಂದ್ಸಲ ನನಗೆ ಬಂದಿದ್ದ ಪಾಪ ಬಂದ್ಬಿಡ್ಲಿ ಮುಟ್ಟಿ ಇನ್ನೊಂದ್ಸಲ ಹೆಣ್ಮಕ್ಳನ್ನ ಏನು ಮುಟ್ತೀಯಾ ಹೋಗ್ತೀಯ ಇನ್ನೊಂದ್ಸಲ ಲೈಫಲ್ಲಿ ಇನ್ನೊಂದ್ಸಲ ಮುಟ್ತೀಯಾ ಇನ್ನೊಂದ್ಸಲ ನನಗೆ ಬಂದಿದ್ದ ಪಾಪ ಬಂದ್ಬಿಡ್ಲಿ ಮುಟ್ಟಿ ಇನ್ನೊಂದ್ಸಲ ಹೆಣ್ಮಕ್ಳನ್ನ ಅಂಕಿತ, ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಹಿಡ್ಕೊಂಡು ಬಡಿತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಿ ಪ್ರಶ್ನೆ ಇರೋದು ಇಷ್ಟೇ, ಯಾರೋ ತಲೆ ಕೆಟ್ಟ ಜ್ಯೋತಿಷಿ ಏನೋ ಸಲಹೆ ಕೊಟ್ಟ ಅಂತ ಇವರು ಕೂಡ ಅದನ್ನು ನಂಬಿಕೊಂಡು ಮನೆಯೊಳಗೆ ಕೂಡಿ ಹಾಕ್ತಾರೆ ಅಂತಂದ್ರೆ ಇವ್ರದ್ದು ಮುಗ್ಧತೆನ ಅಥವಾ ಮೂರ್ಖತನನ ಇದು? ಖಂಡಿತವಾಗ್ಲೂ ಈ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಯಾಕೆಂತಂದ್ರೆ ಮನೆಯವರೇ ಈ ತರ ಮಾಡ್ತಾರೆ ಅಂತಂದ್ರೆ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಯಾರನ್ನ ನಂಬೋದು ಅನ್ನೋ ಒಂದಷ್ಟು ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂಥದ್ದು. ಅದಲ್ಲದೆ ಕೂಡ ಪ್ರತಿನಿತ್ಯ ಆ ಯುವತಿ ನನಗೆ ಅಲ್ಲಿ ನೋವಾಗತ್ತೆ ಇಲ್ಲಿ ನೋವಾಗತ್ತೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಕೇವಲ ಜ್ಯೋತಿಷಿ ಮೊರೆ ಹೋಗಿರುವಂಥದ್ದು. ಜೊತೆಗೆ ಆ ವ್ಯಕ್ತಿ ಹೇಳಿರುವಂತಹ ನಕಲಿ ಬಾಬಾ ಏನಿದ್ದಾನೆ ಆತ ಹೇಳಿರುವಂತಹ ಮಾಡಿರೋದು ನಿಜಕ್ಕೂ ಕೂಡ ದುರಂತ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 4 ತಿಂಗಳ ಹಿಂದೆ ಆಕೆಗೆ ಕೇವಲ ಬೆನ್ನು ನೋವು ಮಾತ್ರ, ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಬೆನ್ನು ನೋವಿನಿಂದ ನರಳ್ತಾ ಇದ್ಲು. ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಜ್ಯೋತಿಷ್ಯ ಮೊರೆ ಹೋಗಿರುವಂಥದ್ದು. ಆದ್ರೆ ಈಗ ಬರೋಬ್ಬರಿ 4 ತಿಂಗಳಾಗಿದೆ. 4 ತಿಂಗಳು ಆದ್ಮೇಲೆ ಆಕೆಯ ಹೊಟ್ಟೆ ಏನು ಊದ್ಕೊಂಡಿದೆ ಅದನ್ನ ನೋಡಿದಾಗ್ಲೇ ನಮಗೂ ಕೂಡ ಭಯ ಆಗುತ್ತೆ. ಆ ಮಟ್ಟಿಗೆ ಆಕೆಯ ಹೊಟ್ಟೆ ಕೂಡ ಊದ್ಕೊಂಡಿರುವಂಥದ್ದು. ಈಗ ಆಕೆಯನ್ನ ತೋರಿಸಿದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರು ಹೇಳ್ತಾ ಇರುವಂಥದ್ದು ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ದೃಢವಾಗಿದೆ. ಹಾಗಾಗಿ ಇದಕ್ಕೆ ನೇರ ಹೊಣೆ ಯಾರು, ಅವರ ಮನೆಯವರ ಅಥವಾ ಆ ಒಂದು ನಕಲಿ ಜ್ಯೋತಿಷಿ ಏನಿದ್ದಾನೆ ಆತನ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಸದ್ಯ ನಾನು ಆ ಸ್ಥಳದಲ್ಲಿದ್ದೀನಿ, ನೋಡ್ತಾ ಇರ್ಬೋದು ರಕ್ಷಕ್, ನಾನು ತೋರಿಸುವಂತಹ ಕೆಲಸವನ್ನ ಮಾಡ್ತೀನಿ. ಅವರ ಮನೆಯ ಪಕ್ಕದಲ್ಲೇ ಇದ್ದೀನಿ. ಸಾಕಷ್ಟು ಜನ ಈಗ ಸೇರಿದ್ದಾರೆ. ಅಂದ್ರೆ 4 ತಿಂಗಳಿನಿಂದ ಆಕೆಯನ್ನ ಇದೇ ಮನೆಯ ಗೃಹ ಬಂಧನದಲ್ಲಿಟ್ಟುಕೊಂಡು ಆಕೆಗೆ ಕೊಡಬಾರ್ದ ಹಿಂಸೆಯನ್ನ ಕೊಟ್ಟಿದ್ದಾರೆ. ಅವರು ಇರುವಂತಹ ಬಿಲ್ಡಿಂಗು ಕೂಡ ನೀವು ನೋಡ್ಬೋದು, ಸಾಕಷ್ಟು ಮನೆಗಳಿವೆ. ಅಂದ್ರೆ ಆಕೆ ಕಿರ್ಚಾಡ್ದಂತಹ ಸಂದರ್ಭದಲ್ಲಿ ಅಥವಾ ಆಕೆ ಅಲ್ಲಿ ಬೊಬ್ಬೆ ಹಾಕುವಂತಹ ಸಂದರ್ಭದಲ್ಲಿ ಎಲ್ಲೂ ಕೂಡ ಅದು ಕೇಳಬಾರ್ದು ಹೊರಗಡೆ ಅನ್ನೋ ಕಾರಣಕ್ಕಾಗಿ ಕಂಪ್ಲೀಟ್ ಆಗಿ ಅದನ್ನ ಲಾಕ್ ಮಾಡುವಂತಹ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಾ ಇದ್ರು ಇವರು ಮನೆಯವರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿನ ಸ್ಥಳೀಯರು ಕೂಡ ಒಂದಷ್ಟು ವಿಚಾರವನ್ನ ಹಂಚ್ಕೊಳ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಆಗಿದೆ, ಆಗ್ತಾ ಇದೆ, ಅಥವಾ ಆ ಹುಡುಗಿಯನ್ನ ಗೃಹ ಬಂಧನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇರಲಿಲ್ಲ. ಈಗ ಸದ್ಯಕ್ಕೆ ಅಕ್ಕಪಕ್ಕ ಜೊತೆಗೆ ಆಕೆ ಮಾಡಿರುವಂತಹ ಮೆಸೇಜ್ ಏನಿದೆ ಆ ಮೆಸೇಜ್ ಅನ್ನ ನೋಡಿದಂತವರು ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿ ಈಗಾಗಲೇ ಆ ಯುವತಿಯನ್ನ ರಕ್ಷಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಆಸ್ಪತ್ರೆಗೆ ದಾಖಲಿಸಿ ಯಾವ ರೀತಿಯಾಗಿ ಆಕೆಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಅದೇ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೂ ಕೂಡ ಈಗಾಗಲೇ ವೈದ್ಯರು ಕೂಡ ಮುಂದಾಗಿದ್ದಾರೆ. ರಕ್ಷಕ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.